ಹಾಯ್ ಎಲ್ರಿಗೂ, ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಬೆಳಗ್ಗೆ ತುಂಬಾ ಕೆಲಸ ಇರುತ್ತೆ, ವಾರ ಕೂಡ ಇರುತ್ತಲ್ವಾ. ಸೊ ಆದ್ರಿಂದ ಬೆಳಗ್ಗೆ ಶೂಟ್ಸ್ ಅಂದ್ರೆ ಬೆಳಗ್ಗೆ ಯಾವುದೇ ವಿಡಿಯೋಸ್ ನಂಗೆ ಮಾಡೋದಕ್ಕೆ ಆಗ್ಲಿಲ್ಲ. ಆದ್ರಿಂದ ನಾನು ಸಂಜೆ ಬಂದ್ಮೇಲೆ ಸ್ವಲ್ಪ ವಿಡಿಯೋಸ್ ಮಾಡೋಣ ಅಂತ ಮಾಡ್ಕೊಂಡೆ. ಆಫೀಸಿಂದ ಬಂದ್ಮೇಲೆ ಆಸ್ ಯೂಶುವಲ್ ನಾನು ಫ್ರೆಶ್ ಅಪ್ ಆಗಿ ನನ್ನ ಒಂದು ಡೈಲಿ ರುಟೀನ್ಸ್ನ ಸ್ಟಾರ್ಟ್ ಮಾಡ್ಕೊತೀನಿ. ಅಂದ್ರೆ ನೈಟ್ಗೆ ಅಡುಗೆ ಆಗಿರ್ಬೋದು, ಸೊ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಆ ಥರದ ಒಂದು ಕೆಲಸಗಳನ್ನ. ಮತ್ತೆ ನಮ್ಮ ಒಂದು ಆಫೀಸ್ನಲ್ಲಿ ಮಂತ್ಲಿ ಸ್ಟಾಲ್ಸ್ ಅಂತ ಹಾಕ್ತಾರೆ. ಅಂದ್ರೆ ಎಲ್ಲ ಥರದ ಒಂದು ಸ್ಟಾಲ್ಸ್ಗಳು, ಡ್ರೆಸ್ಸಸ್ ಆಗಿರ್ಬೋದು, ಇಲ್ಲ ಜ್ಯುವೆಲ್ರಿ ಟೈಪ್ ಆರ್ನಮೆಂಟ್ಸ್ ಆಗಿರ್ಬೋದು. ಸೊ ಈ ಥರ ಸ್ಟಾಲ್ಸ್ಗಳನ್ನ ಹಾಕ್ತಾರೆ. 25 ಸ್ಟಾಲ್ಸ್ ಇರುತ್ತೆ. ಸೊ ಅದರಲ್ಲಿ ಆ್ಯಕ್ಚುಲಿ ಅಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಪ್ರೈಸ್ ಜಾಸ್ತಿನೇ ಇರುತ್ತೆ. ಸೊ ಅದರಲ್ಲಿ ಇವತ್ತು ಈ ಒಂದು ಸೆಟ್ ಅಂದ್ರೆ ಟಾಪ್ ವಿತ್ ಬಾಟಮ್ ಎರಡು ಸೇರಿ 500 ರುಪೀಸ್ ಅಂತ ಹೇಳಿ ಹಾಕಿದ್ರು. ಸ್ಟಾಲ್ಸ್ ಅಲ್ಲಿ ಅವೈಲಬಲ್ ಇತ್ತು. ಸೊ ನಾನು ಈ ಒಂದು ಪ್ಯಾಟರ್ನ್ ಅಂಡ್ ಈ ಒಂದು ಕಲರ್ ನ ಸೆಲೆಕ್ಟ್ ಮಾಡ್ಕೊಂಡೆ. ನನ್ಗೆ ಇಷ್ಟ ಆಯ್ತು ಇದು. ಸೊ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಮಾತಾಡ್ಕೊಂಡು ಇಬ್ರು ತಗೊಳ್ಳೋಣ ಅಂತ ಅನ್ಕೊಂಡು ಇಬ್ರು ಒಂದ್ ಜೊತೆ ತಗೊಂಡ್ವಿ ಅಷ್ಟೇನೆ. ಸೊ ಡಿಸೈನ್ ಹೇಗಿದೆ, ಕಲರ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಮತ್ತೆ ಪ್ರೈಸ್ ಓಕೆನಾ ಅಂತಾನು ಕೂಡ 500 ರುಪೀಸ್ ಕಮೆಂಟ್ ಮಾಡಿ. ಮತ್ತೆ ಕೆಳಗಡೆ ಬಂದೆ. ನಮ್ಮತ್ತೆ ಟಿವಿ ನೋಡ್ಕೊಂಡು ಡೀಪಾಗಿ ಕೂತಿದ್ರು. ಮತ್ತೆ ಸೋಮವಾರ ಮಾಡಿದ್ದು ಕುಲ್ಫಿ ಐಸ್ ಕ್ರೀಮ್ ತಿನ್ನೋಣ ಅನ್ಕೊಂಡು ಅದನ್ನ ಓಪನ್ ಮಾಡಕ್ ಹೋದೆ. ಬಟ್ ಅದು ಕುಲ್ಫಿ ಟೈಪ್ ನಲ್ಲಿ ಬರ್ತಾನೆ ಇರಲಿಲ್ಲ. ಸೊ ಎಷ್ಟು ಟ್ರೈ ಮಾಡಿದ್ರು, ಬಟ್ ನಾನು ಬೇಗ ತೆಗಿಯಕ್ಕೆ ಟ್ರೈ ಮಾಡಿದೆ ಅಂತ ಅನ್ಕೊಂತೀನಿ. ಆದ್ರಿಂದ ಅದು ಬರಲಿಲ್ಲ. ಸ್ವಲ್ಪ ಹೊತ್ತು ಅದು ನೀರಲ್ಲಿ ಹಾಕಿ, ಇಲ್ಲಾಂದ್ರೆ ಸ್ವಲ್ಪ ಹೊತ್ತೊಂದು 5 ನಿಮಿಷ ಬಿಟ್ಟಿದ್ರೆ ಮೇ ಬಿ ಅದು ಬರ್ತಿತ್ತೇನೋ ಗೊತ್ತಿಲ್ಲ. ಬಟ್ ನಾನು ಫೋರ್ಸಬಲಿ ಟ್ರೈ ಮಾಡಿದೆ, ಅದು ಬರಲಿಲ್ಲ. ಆಮೇಲೆ ಬೌಲ್ಗೆನೆ ಹಾಕೊಂಡು ಐಸ್ ಕ್ರೀಮ್ನ ತಿಂದೆ. ಸೊ ಟೇಸ್ಟ್ ಅಂತೂ ನಾನು ನೆನ್ನೆನೆ ನಮಗೆ ಹೇಳಿದ್ದೆ, ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂತ. ಸೊ ತುಂಬಾನೇ ಚೆನ್ನಾಗಿ ಬಂದಿತ್ತು. ಇನ್ನೊಂದ್ಸಲಿ ಆಮೇಲೆ ಡಿ ಆಡಿಯಾನೆ ಹೇಳು. ಓಡಿ ಬಂದು ಹೇಳು. ಓಡಿ ಬಂದು ಇಂದ ಹೇಳು. ಫಸ್ಟ್ ಇಂದ ಹೇಳ್ಬೇಕು. ಓಡಿ ಬಂದು ಅಲ್ಲಿಂದ ಹೇಳಪ್ಪ. ಇನ್ನೊಂದು ಹಾಡು ಹೇಳಪ್ಪ ಪ್ಲೀಸ್. ಹಾಡು ಹೇಳು. ಯಾವ್ದಾದ್ರು ಹಾಡು, ಯಾವ್ದಾದ್ರು ಹಾಡು ಹೇಳು. ಯಾವ್ದಾದ್ರು ಹಾಡು ಹೇಳು, ಅದು ಬಾರಿಸ್ಕೊಂಡು ಪಿಯಾನೋನ. ಹೇಳು ಮಗಳೇ ಪ್ಲೀಸ್. ಸರಿಗಮಪ್ಪ ಹೇಳು. ಇನ್ನೊಂದ್ಸಲಿ ಹೇಳು. ಇನ್ನೊಂದ್ಸಲಿ ಪ್ಲೀಸ್. ಒಂದೇ ಒಂದ್ಸಲ ಲಾಸ್ಟ್. ಹೇಳಪ್ಪ. ಏನಾಯ್ತು? ಸುಸ್ತಾಗೋಯ್ತಾ? ಬರೀ ಇಷ್ಟ ಹೇಳಿದಕ್ಕೆ? ಅಯ್ಯೋ ಸುಸ್ತಾಗೋಯ್ತಲ್ಲಪ್ಪ ಮೋಕ್ಷಿತಂಗೆ.
ಏನಾಯ್ತದ ಇಕ್ಲ ಫೋನು ಮರ್ತಾಯ್ತಾ ಆಮೇಲೆ ನಮ್ಮ ಮನೆಯವರು ಊಟಕ್ಕೆ ಜೊತೆ ನೆಂಚ್ಕೊಳ್ಳೋಕ್ಕೆ ಸಾಂಬಾರಿತ್ತು. ಸೊ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ನಂಗೆ ಆಫ್ ಬಾಯ್ಲ್ ಬೇಕು ಅಂತ ಅಂದ್ರು. ಸೊ ನಮ್ಗಂತೂ ಈ ತರ ಆಫ್ ಬಾಯ್ಲ್ ಅಂತೂ ನನ್ಗಂತೂ ಅದರಲ್ಲಿ ಇಷ್ಟ ಆಗಲ್ಲ. ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ, ಅವರೊಬ್ಬರೇ ತಿನ್ನೋದು. ಸೊ ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ, ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಟೇಸ್ಟ್ ಇದ್ರೆ ಅಟ್ಲೀಸ್ಟ್ ತಿನ್ಬೋದು ಅಂತ ಮಾಡಿಕೊಟ್ಟೆ. ನಮಗೆ ನಾರ್ಮಲ್ ಅದನ್ನ ಫುಲ್ ಯೆಲ್ಲೋ ಕಲರ್ನ ಫುಲ್ ಸ್ಪ್ರೆಡ್ ಮಾಡಿರೋದು ನಮಗೆಲ್ಲ ಮಾಡಿಕೊಂಡೆ. ಸೊ ಅದಕ್ಕೆ ಖಾರದ ಪುಡಿ, ಉಪ್ಪಿನ ಪುಡಿ ಹಾಗೂ ಪೆಪ್ಪರ್ ಹಾಕಿದ್ರೇ ಅದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಪ್ಲೇನಾಗಿ ಮಾಡ್ಕೊತೀವಿ ಅಂದರೆ, ಇಲ್ಲ ಆನಿಯನ್, ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ಹಾಕೊಂಡು ಮಸಾಲೆ ಟೈಪ್ ಮಾಡ್ಕೊತೀರಾ ಅಂತಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾವು ಜಸ್ಟ್ ಪ್ಲೇನಾಗಿ ಮಾಡ್ಕೊಂಡ್ವಿ, ಜೊತೆಗೆ ಅಂದರೆ ಅನ್ನದ ಜೊತೆಗೆ ನೆಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ನನ್ನ ಮಗಳಿಗೆ ಆಲ್ಮೋಸ್ಟ್ ಆಲ್ ಆಮ್ಲೆಟು ಜಸ್ಟ್ ಈ ಬುರ್ಜಿ ಥರ ಮಾಡ್ತೀವಲ್ಲ, ಸೊ ಅದೆಲ್ಲದಕ್ಕಿಂತ ಅವಳಿಗೆ ಜಸ್ಟ್ ಉಂಡೆ ಮೊಟ್ಟೆ ಬೇಯಿಸಿರೋದು ಅದು ತುಂಬ ಇಷ್ಟ. ಬೇಕು ತಗೊಳ್ಳಿ. ಥ್ಯಾಂಕ್ ಯು. ಕಾಸು ನಾನು ಕೊಡ್ಬೇಕು ತಾನೆ, ನೀನೇ ಕೊಡ್ತೀಯಾ ಕಾಸು? ವಾಟರ್ ಮಿಲನ್ ಕಾಸು ಎರಡು ಕೊಡ್ತೀಯಾ? ತಗೊಳ್ಳಿ. ನೀವು ವಾಟರ್ ಮಿಲನ್ ಕೊಟ್ರೆ ನಾವು ಕೊಡ್ಬೇಕು ನಿಮಗೆ ಕಾಸು. ತಗೊಳ್ಳಿ ಕಾಸು. ಥ್ಯಾಂಕ್ ಯು. ಏನೇನಾಯ್ತು ತರಕಾರಿ ನಿಮ್ಮ ಹತ್ರ?